ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದ್ದುಗೆ ಯುದ್ಧದಲ್ಲಿ ಗದ್ದುಗೆ ಸಿದ್ದರಾಮಯ್ಯನವರಿಗೆ ಸೇಫ್ ಆಗಿದೆ. ಎಲ್ಲಿವರೆಗೆ ಸೇಫ್ ಆಗಿದೆ? ಎಲ್ಲಿಯವರೆಗೆ ನಾಯಕತ್ವ ಬದಲಾವಣೆಯ ವಿಚಾರ ಮತ್ತೆ ಮುಂದಿನ ದಿನಗಳಲ್ಲಿ ಪ್ರಸ್ತಾಪ ಆಗಲ್ಲ, ಅದಕ್ಕೆ ಯಾರು ಕೂಡ ಖಾತ್ರಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಈ ಕ್ಷಣಕ್ಕೆ ಇವತ್ತು ನಡೆದ ಸಾಲು ಮೀಟಿಂಗ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗಿಲ್ಲ ಅಂತ ಹೇಳೋದ್ರ ಮೂಲಕ ಈ ವಿಚಾರಕ್ಕೆ ಸದ್ಯಕ್ಕೆ ಒಂದು ಅಲ್ಪ ವಿರಾಮ ಹಾಕಲಾಗಿದೆ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಸೇಫ್ ಆಗಿದ್ದಾರೆ. ಸಿದ್ದರಾಮಯ್ಯನವರು ಈ ಒಂದು ಮೀಟಿಂಗ್ ಅನ್ನ ಮುಗಿಸಿ ಸುದ್ದಿಗೋಷ್ಠಿ ನಡೆಸಿದ ನಂತರ ಇಮಿಡಿಯೇಟ್ಲಿ KJ ಜಾರ್ಜ್ ಮನೆಗೆ ಅವರು ತೆರಳಿದ್ದಾರೆ. ಅಲ್ಲಿ ಅವರು ತಮ್ಮ ಆಪ್ತ ಸಚಿವರ ಜೊತೆಗೆ ಕುಳಿತು ಮಾತನಾಡುವಂತಹ ಸಾಧ್ಯತೆ ಇದೆ. ಮೀಟಿಂಗ್ ಅಲ್ಲಿ ಏನಾಯ್ತು, ಮೀಟಿಂಗ್ ಅಲ್ಲಿ ನನ್ನ ಜೊತೆ ಏನ್ ಮಾತಾಡಿದ್ರು, ನನ್ಗೆ ಏನೇನು ಆಫರ್ ಕೊಟ್ರು ಮತ್ತು ನಾನು ಹೇಗೆ ಅವರಿಗೆ ಉತ್ತರ ಕೊಟ್ಟೆ, ಅವ್ರು ಕೊಟ್ಟಿರುವಂತಹ ಆಫರ್ ಅನ್ನ ನಾನು ಸ್ವೀಕರಿಸಬೇಕಾ ಅಥವಾ ತಿರಸ್ಕರಿಸಬೇಕಾ, ಅಥವಾ ಅವರು ಮಾತನಾಡುವಂತಹ ಮಾತುಗಳಲ್ಲಿ ನನ್ನ ಬಗೆಗೆ ಯಾವ ರೀತಿಯಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ನಾನು ಮುಂದೆ ಏನ್ ಮಾಡಬೇಕು, ಮುಂದಿನ ದಿನಗಳಲ್ಲಿ ಏನಾದರೂ ಟೈಮ್ ಬಾಂಡ್ ಅಥವಾ ಟೈಮ್ ಲಿಮಿಟ್ ಇಟ್ಟಿದ್ದಾರಾ, ಇಷ್ಟು ದಿನಗಳ ನಂತರ ಮತ್ತೆ ಬದಲಾವಣೆಯ ವಿಚಾರದ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದ್ದಾರಾ, ಎಲ್ಲಾ ವಿಚಾರಗಳನ್ನ ಮುಖ್ಯಮಂತ್ರಿಗಳು ಅವರ ಆಪ್ತ ಸಚಿವರ ಜೊತೆ ಕುಳಿತು ಇವಾಗ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಬೆಳಿಗ್ಗೆನೆ ಸಭೆ ನಡೆಸಿ ಕೆಳಗಿಳಿಯಬೇಡಿ ಅಂತ ಅವರ ಆಪ್ತ ಸಚಿವರುಗಳು ಸಲಹೆ ಕೊಟ್ಟಿದ್ರು. ಆದ್ರೆ ರಾಹುಲ್ ಗಾಂಧಿ ಏನ್ ಹೇಳ್ತಾರೋ ಅದೇ ಫೈನಲ್ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ಈಗ ಹೈಕಮಾಂಡ್ಗೆ ತಾವು ಕೊಟ್ಟ ಉತ್ತರ ಕುರಿತು ಆಪ್ತರ ಜೊತೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಸಭೆ ನಡೆಸಿ ರಾತ್ರಿ ಅಥವಾ ನಾಳೆ ಬೆಂಗಳೂರಿಗೆ ಬರ್ತಾರಂತೆ ಮುಖ್ಯಮಂತ್ರಿಗಳು. ಅವರು ಹೊರಟಿದ್ದ ರೀತಿ ನೋಡಿದ್ರೆ ಮೋಸ್ಟ್ಲಿ ಅವರು ಸೀದಾ ಬೆಂಗಳೂರಿಗೆ ಬರ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಇಲ್ಲ, ಅವರು KJ ಜಾರ್ಜ್ ಮನೆಗೆ ಹೋಗಿದ್ದಾರೆ, ಅಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ ಮತ್ತು ಹೈಕಮಾಂಡ್ ತನಗೆ ಕೊಟ್ಟಂತಹ ಆಫರ್ಗಳ ವಿಚಾರದಲ್ಲಿ ಆಪ್ತರ ಸಲಹೆಗಳನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಸಿದ್ದರಾಮಯ್ಯನವರು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾರಾ ಅಥವಾ ಈ ವಿಷಯ ಚರ್ಚೆಗೆ ಬರಲಿಲ್ವಾ? ಈ ನಾಯಕತ್ವ ಬದಲಾವಣೆ ಅನ್ನೋದು ಕೇವಲ DK ಶಿವಕುಮಾರ್ ಅವರು ಹುಟ್ಟ ಹಾಕಿದಂತಹ ಬೆಳವಣಿಗೆನ ಗೊತ್ತಿಲ್ಲ, ಬಟ್ ಕ್ಲಾರಿಟಿ ಇಲ್ಲ. ಆಮೇಲೆ ಎಲ್ಲರಿಗೂ ಗೊತ್ತಿತ್ತು ಇದಕ್ಕೆ ಕ್ಲಾರಿಟಿ ಬರೋದು ಅಷ್ಟು ಈಸಿ ಕೆಲಸ ಅಲ್ಲ ಅಂತ. ಇದು ಜೇನುಗೂಡಿಗೆ ಕಲ್ಲೆಸೆಯುವಂತಹದ್ದು ಅಂತ. ಹಾಗಾಗಿ ಈ ಸಂದರ್ಭದಲ್ಲಿ ಅಷ್ಟು ದೊಡ್ಡ ರಿಸ್ಕ್ ತಗೊಂಡು ಪರಿಣಾಮಗಳನ್ನು ಎದುರಿಸುವಷ್ಟು ಶಕ್ತಿಶಾಲಿಯಾಗಿ ಹೈಕಮಾಂಡ್ ಇಲ್ಲ. ಹೈಕಮಾಂಡ್ ಅಲ್ಲಿ ಸುರ್ಜೇವಾಲಾ, ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅಂತ ನಾವೆಲ್ಲ ಹೇಳ್ಬೋದು. ಆದರೆ ಇಡೀ ರಾಷ್ಟ್ರದಲ್ಲಿ ಕೇವಲ 4 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಇರೋದು. ಇಂತಹ ಸಂದರ್ಭದಲ್ಲಿ ಮತ್ತಿನ್ನೊಂದು ಪ್ರಯೋಗ ಮಾಡಿ ಇದ್ದ ಸ್ಟೇಟನ್ನು ಕಳ್ಕೊಳ್ಳೋದು ಅಷ್ಟು ಒಳ್ಳೆಯ ಡಿಸಿಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ವಿಚಾರಗಳಲ್ಲಿ ತುಂಬ ಕಾದು ನೋಡುವ ತಂತ್ರ. 3 ವರ್ಷ ಕಾದ್ರು, ಇನ್ನೂ ಕಾದು ನೋಡ್ತಾರಂತೆ. ಅಷ್ಟರಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ DK ಶಿವಕುಮಾರ್ ಅವರು ಅಪ್ಸೆಟ್ ಆಗ್ತಾರೆ, ಅಪ್ಸೆಟ್ ಆಗಿ ಬೆಂಗಳೂರಿಗೆ ಬರ್ತಾರೆ. ಅವ್ರು ಅಪ್ಸೆಟ್ ಆಗಿರೋದನ್ನ ನೋಡಿರುವಂಥ ಅವ್ರ ಬೆಂಬಲಿಗರು ಯಾವ್ಯಾವ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ, ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ, ಅದನ್ನ BJP ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ, ಜನರು ಇದರಿಂದ ರೊಚ್ಚಿಗೆದ್ದು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸೊ ಈ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಮತ್ತೆ ನನ್ನ ಕಲೀಗ್ಸ್ ಮಾರುತಿ ಪಾವಗಡ ಮತ್ತು ದುರ್ಗೇಶ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಬನ್ನಿ ಅವ್ರ ಜೊತೆ ಚರ್ಚೆ ಮಾಡೋಣ. ಮಾರುತಿ, ಏನಾಗ್ಬೋದು? ಸಿದ್ದರಾಮಯ್ಯನವರು ಒಂದು ಕ್ಲಾರಿಟಿ ತಗೊಂಡು ಹೊರಗಡೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಸದ್ಯಕ್ಕಂತೂ ಬೇಡ, ಆಗಲ್ಲ ಅಂತ ಇವರೇ ಹೇಳಿರ್ಬೋದು, ಅಥವಾ ಅವರು ಸದ್ಯಕ್ಕೆ ಚೇಂಜ್ ಮಾಡಲ್ಲ ಅಂತ ಅಶ್ಯೂರೆನ್ಸ್ ಕೊಟ್ಟಿರ್ಬೋದು. ಸಿದ್ದರಾಮಯ್ಯನವರ ಮಾತುಕತೆ 1-to-1 ಮೀಟಿಂಗ್ ಮುಗಿದೋಗಿದೆ.
ಬಟ್ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇನ್ನೂ ಮಾತಾಡಿಲ್ಲ ರಾಹುಲ್ ಗಾಂಧಿ ಅವರು 1-to-1. ಹೀಗಾಗಿ ಇನ್ನೂ ಪಿಕ್ಚರ್ ಬಾಕಿ ಇದೆಯಾ? ಇನ್ನು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತುಕತೆ ನಡೆಯುವ ಸಾಧ್ಯತೆ ಇದೆಯಾ? ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ದೇ ಇಲ್ವಾ? ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಭೇಟಿಯ ಅವಕಾಶನೇ ಇಲ್ವಾ? ರಾಧಾ, ನನಗೂ ಕೂಡ ಇದ್ರ ಬಗ್ಗೆ ಅನುಮಾನ ಬಂತು. ಇಬ್ಬರನ್ನ 1-to-1 ಮಾತುಕತೆಗೆ ಕರೆದಿರುವಂತಹ ಸಂದರ್ಭದಲ್ಲಿ ಕೇವಲ ಬೆಳಗ್ಗೆಯಿಂದ ಸಿದ್ದರಾಮಯ್ಯ ಅವರನ್ನು ಮಾತ್ರ 1-to-1 ಸಭೆಗೆ ಪದೇ ಪದೇ ಕರೀತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನು ಯಾಕೆ ದೂರ ಇಡ್ತಾ ಇದ್ದಾರೆ ಅಂತ AICCಯ ಮೂಲಗಳನ್ನು ಸಂಪರ್ಕ ಮಾಡಿದಾಗ, ಈಗ CM ಕುರ್ಚಿಯಲ್ಲಿ ಕೂತಿರೋರು ಯಾರು ಕೆಳಗಿಳಿದ್ರೆ ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ ಅಂತ. ಹಾಗಾದರೆ ಡಿ ಕೆ ಶಿವಕುಮಾರ್ ಆದರೂ ಓಕೆನಾ, ಪರಮೇಶ್ವರ್ ಅವರಾದರೂ ಓಕೆನಾ, ಬೇರೆ ಇನ್ನೊಬ್ಬರಾದರೂ ಓಕೆನಾ ಅಂತ ಕೇಳಿದಾಗ ಖಂಡಿತವಾಗಿಯೂ ಅಲ್ಲಿ ಎರಡನೇ ಆಪ್ಷನ್ ಬಗ್ಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೇಳ್ತಿಲ್ಲ. ಸಹಜವಾಗಿ ಆ ಸ್ಥಾನಕ್ಕೆ ಬರಬೇಕಾಗಿರುವಂಥದ್ದು DCM ಹಾಗೂ KPCC ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್. ಇದು 2023 ಚುನಾವಣೆ ಸಂದರ್ಭದಲ್ಲೂ ಕೂಡ ಇದರ ಬಗ್ಗೆ ಅಲ್ಪ ಸ್ವಲ್ಪ ಮಾತುಕತೆಗಳು ಆಗಿರುವಂಥದ್ದು ನಿಜ ಅಂತ. ಹೀಗಾಗಿ CM ಸ್ಥಾನದಲ್ಲಿ ಇರುವಂಥವ್ರನ್ನ ಭಾಳಷ್ಟು ಬಿಗಿಯಾಗಿ ಕೂತಿರುವಂತಹ ಸಿದ್ದರಾಮಯ್ಯ ಅವರನ್ನು ಸಮಾಧಾನ ಮಾಡಿಕೊಂಡು ನಾನೇ ಖುಷಿಪಟ್ಟು ಕೆಳಗಿಳಿಸ್ತಾ ಇದ್ದೀನಿ ಅನ್ನುವಂಥ ಒಂದು ರೀತಿಯಲ್ಲಿ ವಾತಾವರಣ ಕ್ರಿಯೇಟ್ ಮಾಡಿದ್ರೆ ಮಾತ್ರ ನಾವು ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಪೆಟ್ಟು ಬೀಳದೇ ಇರುವಂಥ ರೀತಿಯಲ್ಲಿ, ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಮುಂದೆ 2 ವರ್ಷಕ್ಕೆ ಬರುವಂತಹ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಅದರ ಬಳಿಕ ಬರುವಂತಹ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಕರ್ನಾಟಕದಲ್ಲಿ ಉಸಿರಾಡ್ಬೋದು ಅಂತ. ಒಂದು ವೇಳೆ ನೇರವಾಗಿ ಹಿಂದೆ ಯಾವ ರೀತಿ ಯಡಿಯೂರಪ್ಪ ಅವ್ರನ್ನ 2 ವರ್ಷಕ್ಕೆ ಇಳಿಸಿದ್ರೋ, ಅದಾದ ಬಳಿಕ ನಡೆದಂಥ 2023ರಲ್ಲಿ BJPಯ ಪರಿಸ್ಥಿತಿ ಏನಾಯಿತು ಅಂತಲೂ ಗೊತ್ತು. ಅದೇ ಪರಿಸ್ಥಿತಿ ಕಾಂಗ್ರೆಸ್ಗೂ ಕೂಡ ಆಗುತ್ತೆ ಅನ್ನುವಂಥ ಒಂದು ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಹೀಗಾಗಿ ನೇರ ಸಿದ್ದರಾಮಯ್ಯ ಅವ್ರಿಗೆ ಏನೂ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯ, ನೀವು AICC ಮಟ್ಟದಲ್ಲಿ ಸಭೆಯಲ್ಲಿರಬೇಕು, ಖರ್ಗೆ ಸೇರಿದಂತೆ ನಮಗೆ ಮಾರ್ಗದರ್ಶನವನ್ನು ಮಾಡಬೇಕು ಅಂತ. ಮಾರ್ಗದರ್ಶನ ಅಂದ ತಕ್ಷಣ ಈಗ ಆತಂಕ ಶುರುವಾಗುತ್ತೆ. ಹಿಂದೆ BJP ಅಧಿಕಾರಕ್ಕೆ ಬಂದ ಮೇಲೆ ಮೋದಿ, ಅಮಿತ್ ಶಾ, JP ನಡ್ಡಾ ಇವರೆಲ್ಲ ಸೇರಿಕೊಂಡು ಅಡ್ವಾಣಿ ಅವರನ್ನು ಮಾರ್ಗದರ್ಶನ ಮಂಡಳಿಯಲ್ಲಿ ಹಾಕಿ ಯಾವ ರೀತಿ ನಡೆಸ್ಕೊಂಡ್ರು, ಅವ್ರ ಪರಿಸ್ಥಿತಿ ಹೇಗಾಯಿತು ಅನ್ನುವಂಥದ್ದು ಇವ್ರ ಮುಂದೆ ಇರೋದ್ರಿಂದ ಮಾರ್ಗದರ್ಶಕ ಮಂಡಳಿ ಅಥವಾ ಮಾರ್ಗದರ್ಶನ ಅಂತ ಹೇಳಿದ ತಕ್ಷಣ, ಜೊತೆಗೆ ರಾಜ್ಯಸಭೆ ಅಂತ ಹೇಳಿದ ತಕ್ಷಣ ಸಾರಾಸಗಟಾಗಿ ಸಿದ್ದರಾಮಯ್ಯ ಅವರು ತಳ್ಳಿ ಹಾಕಿದ್ರು ಅನ್ನುವಂಥದ್ದು ನನ್ನ ರಾಜಕೀಯ ಕೇವಲ ರಾಜ್ಯಕ್ಕಷ್ಟೇ ಸೀಮಿತ ಆಗುತ್ತೆ. ರಾಹುಲ್ ಗಾಂಧಿ ಅವರು ಹೇಳಿದ ತಕ್ಷಣ ನಾನು ನನ್ನ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ರೆಡಿ ಆಗಿದ್ದೀನಿ. ಆದರೆ ನನ್ನವು ಕೆಲವೊಂದಷ್ಟು ಕಂಡೀಷನ್ಸ್ ಇದ್ದಾವೆ, ಷರತ್ತುಗಳಿದ್ದಾವೆ. ಆ ಷರತ್ತುಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಪೂರೈಸಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿದ್ರು ಅಂತ. ಹೀಗಾಗಿ ರಾಹುಲ್ ಗಾಂಧಿಯವರ ಜೊತೆ ಇವತ್ತು 1-to-1 ಮಾತನಾಡುವಂಥ ಅವಶ್ಯಕತೆ ಇರಲಿಲ್ಲ ಅನ್ನುವಂಥ ಒಂದು ಮಾಹಿತಿ ನನಗೆ AICC ಮೂಲಗಳಿಂದ ಸಿಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ರಾಹುಲ್ ಗಾಂಧಿ ಅವರು 1-to-1 ಮಾತುಕತೆ ಆಡುವ ಅವಶ್ಯಕತೆ ಇರಲಿಲ್ಲ. ಕರೆದಿರೋದು ಮುಖ್ಯಮಂತ್ರಿಗಳನ್ನ ಮಾತ್ರ. ಉಪಮುಖ್ಯಮಂತ್ರಿಗಳು ಕೂಡ ಹೋಗಿದ್ದಾರೆ, ಆದರೆ ಅವ್ರಿಗೆ ಬುಲಾವ್ ಇರಲಿಲ್ಲ ಅನ್ನೋ ಸುದ್ದಿ ಕೂಡ ಓಡಾಡ್ತಾ ಇದೆ. ಅವ್ರಿಗೆ ಬುಲಾವ್ ಇರಲಿಲ್ಲ, ಬುಲಾವ್ ಇದ್ದಿದ್ದು ಮುಖ್ಯಮಂತ್ರಿಗಳಿಗೆ ಮಾತ್ರ. ಆದರೆ ಉಪಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಹೋಗಿದ್ರು, ಬುಲಾವ್ ಕೊಟ್ಟಂತೆ ಮುಖ್ಯಮಂತ್ರಿಗಳ ಜೊತೆ 1-to-1 ಮೀಟಿಂಗ್ ಮಾಡಿದ್ದಾರೆ. ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದಿರಲಿಲ್ಲ, ಹಾಗಾಗಿ ಅವ್ರ ಜೊತೆ ಮೀಟಿಂಗ್ ಮಾಡಿಲ್ಲ ಅನ್ನೋ ಸುದ್ದಿನೂ ಇದೆ. ಈ ಮಧ್ಯೆ ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಮತ್ತು ಈ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ರಾಜ್ಯದ ಜನ ಏನು ಕುತೂಹಲ ಕಾತರದಿಂದ ಬೆಳಗ್ಗೆಯಿಂದ ನಡೀತಾ ಇರುವಂಥ ಮೀಟಿಂಗ್ಗಳನ್ನು ಬಿಟ್ಟು ಬಿಡಲಾರ್ದಂಗೆ TV ಮುಂದೆ ಕುತ್ಕೊಂಡು ನೋಡ್ತಾ ಇದ್ರು. ಅಂಥವ್ರಿಗೆ ಏನು ಮೆಸೇಜ್ ಕೊಡಬೇಕು ಅನ್ನೋ ವಿಚಾರದಲ್ಲಿ ಭಾಳ ತಲೆ ಕೆಡಿಸ್ಕೊಂಡು 1 ಲೈನ್ ಆನ್ಸರ್ ಕೊಟ್ಟು ಹೋಗಿದ್ದಾರೆ. ಬಟ್ ಜನರಿಗೆ ಆಗುವ ನಿರಾಸೆ ಏನು ಅಂತಂದರೆ, ಇವ್ರು ಡ್ರಾಮಾ ಇನ್ನೂ ಮುಗ್ದಿಲ್ವಲ್ಲ ಅಂತನ್ನೋದು. ಒನ್ಸ್ ಫಾರ್ ಆಲ್ ಮುಗಿಸ್ಕೊಂಡು ಬನ್ನಿ ಎಂದಿದ್ರು, ಆದರೆ ಇವ್ರದ್ದು ಡ್ರಾಮಾ ಇಲ್ಲಿಗೆ ಮುಕ್ತಾಯ ಆಗಿಲ್ಲ. ಹಾಗಾಗಿ ಇದು ಜನರ ದೃಷ್ಟಿಯಲ್ಲಿ ಮತ್ತೆ ದೋಖಾ, ಜನರ ದೃಷ್ಟಿಯಲ್ಲಿ ಇದು ಜನರನ್ನ ಮತ್ತೆ ಕತ್ತಲಲ್ಲಿಡುವಂಥ ಪ್ರಯತ್ನ ಅನ್ನೋದು ಹೈಕಮಾಂಡ್ಗೆ ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ.